ಕೆಲವು ದಿನಗಳಿಂದ ನಮ್ಮ ಮನೆ ಹತ್ರ ಒಂದು ಪಾರಿವಾಳ ಬರ್ತಾ ಇತ್ತು. ನಾನೇನೋ ಸುಮ್ಮನೆ ಬಂದಿರುತ್ತೆ ಬಿಡು, ಬಿಸಿಲಿದೆ ಅಲ್ವಾ, ನೆರಳಿಗೆ ಬಂದಿರಬೇಕು ಅಂದ್ಕೊಂಡೆ. ಬರ್ತಾ ಬರ್ತಾ ನಮ್ಮ ಮನೆ ಕಿಚನ್ ಒಳಗಡೆ ಬರೋದಕ್ಕೆ ಶುರು ಮಾಡ್ತು. ಪಾಪ ಹೊಟ್ಟೆ ಹಸ್ದಿರಬೇಕು, ಅದಕ್ಕೆ ತಿನ್ನೋಕ್ಕೇನಾದರೂ ಹುಡುಕ್ತಾ ಇದೆ ಅಂದ್ಕೊಂಡು ಅದಕ್ಕೊಂದು ಸ್ವಲ್ಪ ಕಾಳು ನೀರು ಎಲ್ಲ ತೆಗೆದುಕೊಂಡು ಹೋಗಿ ಹೊರಗಡೆ ಇಟ್ಟೆ. ಇದೇ ನೋಡಿ ನಾನು ಮಾಡಿದ ತಪ್ಪು. ಅದಕ್ಕೆ ಯಾವಾಗ ನಾನು ಏನೂ ಮಾಡಲ್ಲ ಅಂತ ಗೊತ್ತಾಯ್ತೋ ತನ್ನ ಸಂಗಾತಿಯನ್ನು ಕರೆದುಕೊಂಡು ಬರೋದಕ್ಕೆ ಚಾಲು ಮಾಡ್ತು. ನಾನು ಹೋಗ್ಲಿ ಬಿಡು, ಮತ್ತೆ ಮನುಷ್ಯ ಮರ್ಕೋತಿ ಪಕ್ಷಿ ಸಂಗಾತಿ ಅಂದ್ಕೊಂಡು ಸುಮ್ಮನೆ ಅದೇ. ಈಗ ನೋಡಿದರೆ ಸಕುಟುಂಬ ಸಪರಿವಾರ ಸಮೇತ ನಾವು ಇಲ್ಲೇ ಇರ್ತೀವಿ ಅಂತ ತನ್ನದೇ ಆದ ಪುಟ್ಟ ಸಂಸಾರದ ಗೂಡನ್ನು ಕಟ್ಟಿಕೊಂಡಿವೆ. ಗುರುತು ಪರಿಚಯ ಇಲ್ಲದೆ ಇರೋ ಪ್ರಾಣಿ ಪಕ್ಷಿಗಳು ಮನುಷ್ಯನ ಮೇಲೆ ವಿಶ್ವಾಸ ಇಡೋದು ತುಂಬ ವಿರಳ. ಅಂಥದ್ರಲ್ಲಿ ಅವು ಇಟ್ಟಿವೆ, ಅವುಗಳ ನಂಬಿಕೆಗೆ ನಾನು ಯಾಕೆ ಕಲ್ಲಾಕಲಿ ಅಂತ ಸುಮ್ಮನೆ ಇದ್ದೀನಿ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಮೊಟ್ಟೆ ಇಟ್ಟು ಮರಿ ಮಾಡೋ ಸಂಪೂರ್ಣ ಜವಾಬ್ದಾರಿ ಹೆಣ್ಣು ಪಾರಿವಾಳದ್ದು ಮಾತ್ರ ಅಂತ. ಆದರೆ ಇಲ್ಲಿ ಗಂಡು ಹೆಣ್ಣು ಸೇರಿ ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾ ಇವೆ. ಒಂದಾದ ನಂತರ ಒಂದು ಕಾವು ಕೊಟ್ಟು ಒಂದು ಇನ್ನೊಂದಕ್ಕೆ ಪೂರಕವಾಗಿವೆ. ನಾನು ಇವುಗಳಿಂದ ಕಲಿತ ಪಾಠ ಏನಂತಂದರೆ, ತನ್ನ ಸಂಸಾರದ ಉಳಿವಿಗೆ ಗಂಡ ಹೆಂಡತಿನೇ ಶ್ರಮಿಸಬೇಕು, ತಮ್ಮ ಪ್ರೀತಿಗಾಗಿ ಹುಡುಗ ಹುಡುಗಿನೇ ಹೋರಾಡಬೇಕು, ಚಿರಕಾಲದ ಸ್ನೇಹಕ್ಕೆ ಸ್ನೇಹಿತರೇ ಬರಬೇಕು. ಯಾಕೆಂದರೆ ಹೊರಗಡೆ ಅಷ್ಟೊಂದು ಪಾರಿವಾಳದ ಗುಂಪಿದೆ, ಅವುಗಳಿಗೆ ಯಾವುದಕ್ಕೂ ಇಲ್ಲದೆ ಇರೋ ತಾಪತ್ರಯ ಇವೆರಡಕ್ಕೆ ಹೇಗೆ ಬರೋದಕ್ಕೆ ಸಾಧ್ಯ ಅಲ್ವಾ? ಆದಷ್ಟು ಬೇಗ ಅವುಗಳ ಮರಿ ನೋಡೋ ಆಸೆ ಆಗ್ತಾ ಇದೆ. ಏನಂತೀರಾ?